ಹಸಿದು ಬಂದ ಮೂಕ ಪ್ರಾಣಿಗಳಿಗೆ ಹಣ್ಣು ನೀಡಿ ಅವುಗಳ ಹಸಿವು ತೀರಿಸುವುದು ಒಂದು ಅತ್ಯುತ್ತಮ ಮತ್ತು ಮಾನವೀಯ ಕಾರ್ಯ. ಇದು ಪ್ರಕೃತಿಯೊಂದಿಗಿನ ನಮ್ಮ ಬಾಂಧವ್ಯವನ್ನ ಬಲಪಡಿಸುತ್ತದೆ ಮತ್ತು ಪ್ರಾಣಿಗಳಿಗೆ ಆಸರೆ ನೀಡುವುದು. ಈ ಕ್ರಿಯೆಯು ಪ್ರಕೃತಿಯನ್ನ ಉಳಿಸುವ ಮತ್ತು ಸಂರಕ್ಷಿಸುವ ಮಹತ್ತರ ಸಂದೇಶವನ್ನ ನೀಡುತ್ತದೆ. ಈ ಮಾತಿಗೆ ಪ್ರತ್ಯಕ್ಷ ಸಾಕ್ಷಿ ಎಂಬಂತೆ ಓರ್ವ ವ್ಯಕ್ತಿ ಹಸಿದ ಪ್ರಾಣಿಗಳಿಗೆ ಆಹಾರ ಕೊಟ್ಟು ತನ್ನ ಮಗುವಿನಂತೆ ನೋಡಿಕೊಂಡು ಮಾನವೀಯತೆ ಮೆರೆದಿದ್ದಾರೆ. ನಂದು ಎನ್ನುವುದು ತರವಲ್ಲ, ನಮ್ಮಂತೆಯೇ ಪ್ರಾಣಿಗಳಿಗೂ ಬದುಕಲು ಹಕ್ಕಿದೆ ಎನ್ನುತ್ತಾರೆ ಇವರು. ಹೌದು ವೀಕ್ಷಕರೇ, ತುಮಕೂರಿನ ಸಬ್ ರಿಜಿಸ್ಟರ್ ಆಫೀಸ್ ಪಕ್ಕದಲ್ಲಿ 13 ವರ್ಷದಿಂದ ಸೈಯದ್ ಅಕ್ರಮ್ ಎಂಬ ವ್ಯಕ್ತಿ ಹಾಪ್ಕಾಮ್ ಹಣ್ಣಿನ ಅಂಗಡಿ ನಡೆಸುತ್ತಿದ್ದು, ಕಳೆದ 8 ವರ್ಷದಿಂದ ಪ್ರತಿನಿತ್ಯ ಕೋತಿ ಬರುತ್ತದೆ. ಆ ಕೋತಿಗೆ ಹಣ್ಣಿನ ಮಾಲೀಕರು ಹಣ್ಣು ಜ್ಯೂಸ್ ಕೊಟ್ಟು ಸಲಹುತ್ತಿದ್ದು, ಒಂದು ದಿನವೂ ಮಿಸ್ ಆಗೇ ಇಲ್ಲ. ಹಾಪ್ಕಾಮ್ ಹಣ್ಣಿನ ಅಂಗಡಿ ಮಾಲೀಕ ಸೈಯದ್ ಅಕ್ರಮ್ ಅವರು ಅಂಗಡಿಗೆ ಬರುವ ಕೋತಿಗೆ ತಮ್ಮ ಕೈಯಾರೆ ಜ್ಯೂಸ್ ಕುಡಿಸುತ್ತಾರೆ. ತಮ್ಮ ಸ್ವಂತ ಮಗುವಿನಂತೆ ಈ ಕೋತಿ ಎನ್ನುವ ಅವರು ಒಂದು ದಿನವೂ ಆ ಕೋತಿಯನ್ನ ನೋಡದೆ ಹೋದರೆ, ಹಣ್ಣು ತಿನ್ನಿಸದೇ ಇದ್ದರೆ ಬಹಳ ಬೇಜಾರಾಗುತ್ತದೆ ಎನ್ನುತ್ತಾರೆ ಅವರು. ಮುಸ್ಲಿಂ ಧರ್ಮೀಯರಾದರೂ ಕೂಡ ಈ ಕೋತಿಯನ್ನ ಆಂಜನೇಯನ ಸ್ವರೂಪ ಎನ್ನುವ ಅವರು, ಆ ದೇವರೇ ನನ್ನ ಅಂಗಡಿಗೆ ಬರುತ್ತಾರೆ, ನಾನು ಪ್ರತಿನಿತ್ಯ ಹಣ್ಣು ನೀಡದೆ ಹೋದರೆ ಏನೋ ಕಳೆದುಕೊಂಡ ಭಾವ ಎನ್ನುತ್ತಾರೆ. ಹಾಗೆ ಕೋತಿಯು ಕೂಡ ಅವರು ಕೊಟ್ಟ ಹಣ್ಣನ್ನ ತಿಂದು ಅವರೊಟ್ಟಿಗೆ ಸ್ನೇಹದಿಂದ ಇರುತ್ತದೆ. ಮಾನವ ಹಾಗೂ ಪ್ರಾಣಿಗಳು ಪರಸ್ಪರ ಸ್ನೇಹ ಬಾಂಧವ್ಯದಿಂದ ಇರುವುದು ಮಾನವನ ಜನ್ಮಕ್ಕೆ ಸಾರ್ಥಕತೆ ಸಿಗುತ್ತದೆ. ಹಣ್ಣಿನ ಅಂಗಡಿ ಮಾಲೀಕ ಸೈಯದ್ ಅಕ್ರಮ್ ಅವರ ಈ ಕಾರ್ಯ ಪ್ರಕೃತಿ ಹಾಗೂ ಮಾನವನ ಸಂಬಂಧವನ್ನ ಸೂಚಿಸುತ್ತದೆ. ಸೈಯದ್ ಅಕ್ರಮ್ ಅವರ ಈ ಕಾರ್ಯ ಹಲವರಿಗೆ ಸ್ಫೂರ್ತಿಯಾಗ್ತದೆ. ಹಸಿದ ಪ್ರಾಣಿಗಳಿಗೆ ಆಹಾರ ನೀರು ನೀಡುವುದು ಪುಣ್ಯವಾದ ಕೆಲಸ ಎನ್ನುತ್ತಾರೆ ಅಕ್ರಮ್ ಪಾಷಾ. ನೋಡಿದ್ರಲ್ಲ ವೀಕ್ಷಕರೇ, ಅಕ್ರಮ್ ಪಾಷಾ ಅವರ ಈ ಒಳ್ಳೆಯ ಕಾರ್ಯವನ್ನ ನಾವು ಶ್ಲಾಘಿಸೋಣ. ಹಾಗೆಯೇ ಪ್ರಾಣಿ ಹಾಗೂ ಪಕ್ಷಿಗಳಿಗೆ ಸಾಧ್ಯವಾದಷ್ಟು ಆಹಾರ ಹಾಗೂ ನೀರನ್ನ ಒದಗಿಸುವ ಕಾರ್ಯವನ್ನು ನಮ್ಮ ಕೈಲಾದಷ್ಟು ಮಾಡೋಣ. ಇದು ಹೆಡ್ ಬಾಸ್ ಯಾರು ಕೇರ್ ಮಾಡೋದಿಲ್ಲ. ಇನ್ನೊಂದು ಇದು ಒಳ್ಳೇದು. ಇದು ಸ್ವಲ್ಪ ಹಿಂದೆ ಬಿಟ್ಟಿದ ಮೇಲೆ ಬೇರೆ ತಿನ್ನೋದು. ಸರಿ ಸರ್, ನಾವು 13 ವರ್ಷ ಅಂಗಡಿ ಇಟ್ಟು ಅದು ಬಂದು ಹೆಚ್ಚು ಕಡಿಮೆ ಒಂದು 7-8 ವರ್ಷದಿಂದ ಇಲ್ಲೇ ಇದೆ. ನಮಗೆ ಭಾಳ ಪ್ರೀತಿ ಅದ್ರ ಮೇಲೆ. ಡೈಲಿ ಹಣ್ಣು ಕೊಡ್ತೀವಿ ನಾವು. ಅವ್ರು ಬಂದಿಲ್ಲ, ಒಂದು ದಿವಸ ಬಂದಿಲ್ಲ ಅಂದ್ರೆ ನಮ್ಗೆ ಬೇಜಾರಾಗುತ್ತೆ. ನಮ್ಮ ಕೈಯಿಂದ ನಾವು ತಿನ್ನಿಸ್ತೀವಿ, ಅದಕ್ಕೆ ಜ್ಯೂಸ್ ಕುಡಿಸ್ತೀವಿ, ತಿನ್ನಿಸ್ತೀವಿ. ಒಂದು ದಿವಸ ಬಂದಿಲ್ಲ ಅಂದರೆ ಇಷ್ಟು ಬೇಜಾರಾಗುತ್ತೆ ನಮಗೆ. ಅದು ಬಂದೇ ಬರುತ್ತೆ ಸರ್. ಅದ್ರ ಮೇಲೆ ಭಾಳ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ. ನಾವು ಅದಕ್ಕೆ ಮೇಲೆ ಬಂದಿಲ್ಲ ಅಂದ್ರೆ ಇಷ್ಟು ಬೇಜಾರಾಗುತ್ತೆ ನಮಗೆ. ಅಷ್ಟೊಂಥರ ಬೇಜಾರಾಗುತ್ತೆ. ದಿನ ಬಂದು ಅದು ನಿಮ್ಮ ಅಂಗಡಿಲಿ ಈಸ್ಕೊಂಡು ಹೋಗ್ಲೇಬೇಕು, ನಿಮ್ಮ ಮಕ್ಕಳಿದ್ದಂಗೆ ಅದು ಹೋಗ್ಲೇಬೇಕು. ಹೋಗುತ್ತೆ, ಬಂದೇ ಬರುತ್ತೆ ಸರ್. ಆದ್ರೆ ನಿಮಗೆ ನಿಮ್ಮ ಹೆಸರು ಸರ್? ಸೈಯದ್ ಅಕ್ರಮ್ ಅಂತ. ಸೈಯದ್ ಅಕ್ರಮ್. ಎಷ್ಟು ವರ್ಷದಿಂದ ಅಂಗಡಿ ಇಟ್ಕೊಂಡಿದ್ದೀರಾ? 3 ವರ್ಷದಿಂದ. ಇದು ಸಬ್ ರಿಜಿಸ್ಟ್ರಾರ್ ಆಫೀಸ್ ಹತ್ರ ನಿಮ್ಮ ಅಂಗಡಿಲಿ ಎಲ್ಲ ಥರದ ಹಣ್ಣಿನ ಜ್ಯೂಸ್ ಎಲ್ಲ ಸಿಗ್ತದೆ? ಎಲ್ಲ ಒಂದು 25 ಥರ ಹಣ್ಣಿನ ಜ್ಯೂಸ್ ಸಿಗುತ್ತೆ. ಓಕೆ ಸರ್. ಓಕೆ. ಬಟರ್ ಫ್ರೂಟ್ ಜ್ಯೂಸ್ ಮಾತ್ರ ಕುಡಿತಾನಾ? ಏನು ಹೆಸರು ಒಂದು? ಎಸ್.